ಲೇಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ ಗ್ಲಾಸು. ಆಮೇಲೆ ನಾನು ಏನಕ್ಕೆ ಈ ಥರ ತೊಗೊಂಡಿದ್ದೀನಿ ಅಂತಂದರೆ, ಸೊ ಇದು ನಾವು ಏನೇ ಐಟಮ್ಸ್. ಹಾಯ್, ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ಓಕೆ, ನಾನಿವತ್ತು ಒಂದು ಒಳ್ಳೆ ವಿಡಿಯೋವನ್ನು ತೋರಿಸ್ತೀನಿ. ಸೊ ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದ್ದೆ. ಸೊ ಆರ್ಡ್ರ್ ಮಾಡಿರೋದು ಇಲ್ಲಿದೆ, ಇನ್ನೊಂದು ಇದೆ. ಸೊ ಎರಡು ಬಂದಿದೆ. ನಾನು ತಮ್ಲನಲ್ಲಿ ಒಂದು ಸ್ವಲ್ಪ ಹಾಕಿದ್ದೆ. ಅದೇನಪ್ಪ ಅಂದರೆ, ಇವಾಗ ನಾನು ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡ್ರ್ ಮಾಡಿದ್ದೆ. ಓಕೆ, ಆರ್ಡರ್ ಮಾಡಿದ್ದೆ. ಅಂದರೆ ಅದೇನು ಅಂತ ಆಮೇಲೆ ತೋರಿಸ್ತೇನೆ. ಏನೇನು ಎರಡು ಆರ್ಡರ್ ಮಾಡಿದ್ದೆ, ಎರಡು ಬಂದಿದೆ. ಸೊ ನನಗೆ ಫ್ಲಿಪ್ಕಾರ್ಟ್ ಮೇಲೆ ಏನಪ್ಪ ಬೇಜಾರಾಯಿತು ಅಂದರೆ, ಸೊ ನಾನು ತುಂಬ ದಿನದಿಂದ ಅಂದರೆ 15 ಡೇಸ್ 10ರಿಂದ 12 ದಿನದೊಳಗೆ ಬರುತ್ತೆ, ನಾವು ಬುಕ್ ಮಾಡಿರೋಂಥದ್ದು ಬರುತ್ತೆ ಅಂತ ಹೇಳಿ ಬುಕ್ ಮಾಡ್ಕೊತೀವಿ. ಸೊ ಅಷ್ಟಾಗಿ ಆಮೇಲೆ ಒಂದು 15 ಡೇಸ್ಗಿಂತ ಜಾಸ್ತಿನೇ ತೊಗೊಂಡ್ರು ಟೈಮು. ಅಂದರೆ 15 ಡೇಸ್ ಆದಮೇಲೆ ಮತ್ತೆ 15 ಡೇಸು ಎಕ್ಸ್ಟ್ರಾನೇ ತೊಗೊಂಡ್ರು. ಒಂದು 20 ಡೇಸು 25 ಡೇಸ್ ಆದಮೇಲೆ ನನ್ನ ಡೆಲಿವರಿ ಬಂದಿರೋದು. ಸೊ ಅದೊಂದು ಬೇಜಾರಿದೆ. ಏಕೆ ಅಂದರೆ, ಇವಾಗ ಕೆಲವೊಬ್ರಿಗೆ ಯಾರಿಗಾದ್ರೂ ಗಿಫ್ಟ್ ಕೊಡೋಕ್ಕಾಗುತ್ತೆ, ಕೆಲವೊಬ್ಬರಿಗೆ ಏನಾದರೂ ಅರ್ಜೆಂಟಲ್ಲಿ ಕೊಡಬೇಕಾಗುತ್ತೆ. ಸೊ ಹಾಗಾಗಿ ನಾನು ನಿಮ್ಗೆ ಏನು ಹೇಳ್ತೀನಿ ಅಂದರೆ, ಅರ್ಜೆಂಟಲ್ಲಿ ನೀವು ಕೊಡಬೇಕು ಅಂತಂದರೆ ಕೆಲವೊಮ್ಮೆ ಬೇಗ ಬರುತ್ತೆ ಆರ್ಡರು, ಕೆಲವೊಮ್ಮೆ ಲೇಟಾಗಿ ಬರುತ್ತೆ. ಆದಷ್ಟು ಫ್ಲಿಪ್ಕಾರ್ಟು ಆನ್ಲೈನ್ ಅಪ್ಲಿಕೇಶನ್, ಆನ್ಲೈನಲ್ಲಿ ನಾವು ಆರ್ಡರ್ ಮಾಡೋವಂಥದ್ದನ್ನು ನಾವು ಡಿಪೆಂಡ್ ಆಗಬಾರ್ದು. ಬೇಗ ಅರ್ಜೆಂಟಲ್ಲಿ ಬೇಕು ಅಂದರೆ ಅದನ್ನು ಡಿಪೆಂಡ್ ಆಗಬಾರ್ದು. ಸೊ ನಿಧಾನಕ್ಕೆ, ನನಗೆ ಅವಶ್ಯಕತೆ ಬೇಗ ಇರಲಿಲ್ಲ ಅದು. ಸೊ ಹಾಗಾಗಿ ಅವರು ಕೇಳ್ತಾರೆ, ಫೋನ್ ಮಾಡಿ ಕೇಳ್ತಾರೆ, ನಿಮಗೆ ಲೇಟ್ ಆಗ್ತಾಯಿದೆ, ಡಿಲೇ ಆಗ್ತಾಯಿದೆ, ನಿಮಗೆ ಬೇಕಾದರೆ ಕನ್ಫರ್ಮ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಕ್ಯಾನ್ಸಲ್ ಮಾಡಿ ಅಂತ ಹೇಳ್ತಾರೆ. ಸೊ ಆವಾಗ ನಮಗೆ ಬೇಕು ಅಂತಂದರೆ ಕನ್ಫರ್ಮ್ ಮಾಡ್ಕೋಬೋದು, ಇಲ್ಲ ಅಂದರೆ ಕ್ಯಾನ್ಸಲ್ ಮಾಡ್ಬೋದು. ನನಗೆ ಅರ್ಜೆಂಟ್ ಇಲ್ಲದೆ ಇರೋ ಕಾರಣಕ್ಕೆ ನಾನು ಕನ್ಫರ್ಮ್ ಮಾಡಿಕೊಂಡೆ. ಇದು ನಿಧಾನಕ್ಕೆ ಬಂದು ಪರವಾಗಿಲ್ಲ, ಆಗಲಿ ಟೈಮ್ ತೊಗೊಳ್ಳಿ ಅಂತ ತೊಗೊಂಡೆ. ಬಟ್ ಇನ್ನೊಂದೇನು, ಅದೇ ಬೇಜಾರು ಅಂದರೆ ಅದೇ ಲೇಟಾಗಿ ಬಂತು, ಅದೇ ನನಗೆ ಬೇಜಾರಾಯಿತು. ಅದನ್ನು ಬಿಟ್ಟರೆ ನನ್ನ ವಿಡಿಯೋ ಹೇಗಿದೆ ಎಲ್ಲ ನೀವು ತೋರಿಸ್ತೇನೆ. ಏನನ್ನು ಆರ್ಡರ್ ಮಾಡಿದ್ದೇನೆ ಅನ್ನೋದು ತೋರಿಸ್ತೇನೆ. ಇದು ಇದೆಯಲ್ಲ, ಸೊ ಇದನ್ನು ಕೂಡ ಆರ್ಡರ್ ಮಾಡಿದ್ದೆ. ಫ್ರಿಜ್ಜಿಗೆ ಹಾಕೋದು ಇದು ಕೂಡ ಅಷ್ಟು ಮ್ಯಾಟ್. ಇದನ್ನು ಫೋಟೋದಕ್ಕಿಂತ ರಿಯಲಾಗಿ ಸಖತ್ತಾಗಿ ಬಂದಿದೆ. ಫೋಟೋದಲ್ಲಿ ಅಷ್ಟು ಚೆನ್ನಾಗಿ ಬಂದಿಲ್ಲ, ರಿಯಲಲ್ಲಿ ಚೆನ್ನಾಗಿ ಬಂದಿದೆ. 4 ಸೆಟ್ ಬಂದಿದೆ. ಸೊ 4 ಸೆಟ್ಟು ಬಂದಿದೆ ನೋಡಿ, ಈ ಥರ ಬಂದಿದೆ. ನನಗದು ತುಂಬ ಇಷ್ಟ ಆಯಿತು. ಅಂದರೆ ಫ್ರಿಜ್ ಮೇಲ್ಗಡೆ ಹಾಕ್ತೇವಲ್ವಾ, ಸೊ ಕವರ್ ಇದ್ರ ಥರದ್ದು. ಸೊ ಆವಾಗ ಇದನ್ನು ಹಾಕಿದರೆ ಜಾಸ್ತಿ ಕೊಳೆ ಅನಿಸಲ್ಲ. ನಾವು ಆಗ್ಲಾಗ್ಲ ಹಾಳು ಮಾಡ್ಕೊಳೋದು, ಫ್ರಿಜ್ಜು ಕ್ಲೀನ್ ಮಾಡೋದು ಅಷ್ಟು ನೆಸೆಸಿಟಿ ಇರಲ್ಲ. ಸೊ ನಾನು ಇದನ್ನು ತರಿಸ್ಕೊಂಡು ತುಂಬ ಹೆಲ್ಪ್ ಆಗಿದೆ. ಇನ್ನೊಂದು ಪ್ರಾಡಕ್ಟ್ ಇದೆ, ಸೊ ಅದು ಕೂಡ ಫ್ರಿಜ್ಜಲ್ಲಿ ಇಡುವಂತಹದ್ದೇ. ಅದು ಏನು ಎಲ್ಲ ನಿಮಗೆ ಶೇರ್ ಮಾಡ್ತಾನೆ. ಇವಾಗ ತಡ ಮಾಡಿದ್ರೆ ಬನ್ನಿ. ಹಾಗೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಎಲ್ಲನೂ ಕೂಡ ಮಾಡಿ ಬನ್ನಿ. ಲೇಟ್ ಆದರೂ ಪರವಾಗಿಲ್ಲ, ಚೆನ್ನಾಗಿದೆ ಕ್ವಾಲಿಟಿ ಗ್ಲಾಸು. ಆಮೇಲೆ ನಾನು ಏನಕ್ಕೆ ಈ ಥರ ತೊಗೊಂಡಿದ್ದೀನಿ ಅಂತಂದರೆ, ಸೊ ಇದು ನಾವು ಏನೇ ಐಟಮ್ಸ್ ಹಾಕಿದ್ರು, ಕಾಳು ಅಥವಾ ಏನೇ ಹಾಕಲಿ ಮನೆಗೆ ಬೇಕಾಗಿರ್ತಕ್ಕಂತಹದ್ದು ಬೇಗ ಕಾಣಿಸುತ್ತೆ ಇದರಲ್ಲಿ. ಸೊ ಈ ಹೋಲಿಂದ ಬೇಗ ಕಾಣಿಸುತ್ತೆ, ಬೇಗ ಐಡೆಂಟಿಫೈ ಮಾಡಿಕೊಂಡು ನಾವು ಮಾಡ್ಕೋಬೋದು. ಓಕೆನಾ? ಅದಕ್ಕೋಸ್ಕರ ಇದನ್ನು ನಾನು ಆರ್ಡ್ರ್ ಮಾಡಿದೆ. ಲೇಟಾಗಿ ಬರಲಿ ಪರವಾಗಿಲ್ಲ ಅಂತ ಅಂದ್ಕೊಂಡು ಆರ್ಡರ್ ಮಾಡಿದೆ. ಹಾಗೆ ನಿಮಗೂ ಇಷ್ಟ ಬೇಕು ಅನಿಸಿದ್ರೆ ಸೊ ಆರ್ಡರ್ ಮಾಡ್ಕೊಳ್ಳಿ, ತೊಗೊಳ್ಳಿ. ನನಗೆ ವರ್ತ್ ಅನಿಸ್ತು. ಅಂದರೆ ನಾನು ಕೊಟ್ಟಿದ್ದು 700 ಇದಿಷ್ಟು ಬಾಕ್ಸಿಗೆ. ಅದು ಫ್ರಿಜ್ಜಿಗೆ ಹಾಕುವಂತಹ ಇದು ಇದೆಯಲ್ಲ ಕವರು, ಸೊ ಅದಕ್ಕೆ ಒಂದು 200 ಮೇಲೆ ಕೊಟ್ಟಿರಬೇಕು. ತುಂಬ ದಿನ ಆಯ್ತಲ್ವ ಬುಕ್ ಮಾಡಿ, ಅದು ಇವಾಗ ಬಂದಿದೆ, ಸೊ ನೆನಪಿಲ್ಲ. ಬಟ್ ಈ ಗ್ಲಾಸ್ ಇದಕ್ಕೆ ಮಾತ್ರ ನಾನು 700 ಮೇಲೆ 800 ಏನೋ ಕೊಟ್ಟಿದ್ದು ನಾನು. ಫ್ರೆಂಚ್ ಫ್ರೈಸ್ ಮಾಡೋದಕ್ಕೆ ರೆಡಿ ಮಾಡೋಣ. ಸೊ ನಮ್ಮ ಏರ್ ಫ್ರೈಯರಲ್ಲಿ ತುಂಬ ಈಸಿಯಾಗಿ ಫ್ರೆಂಚ್ ಫ್ರೈಸನ್ನು ಮಾಡ್ಬೋದು, ತುಂಬ ಸುಲಭ. ನಾನು ಆಲೂಗಡ್ಡೆಯನ್ನು ಫಸ್ಟ್ ತೊಗೊಂಡಿದ್ದೀನಿ.
ನಿಮಗೆ ಎಷ್ಟು ಬೇಕೋ ಅಷ್ಟು ಆಲೂಗಡ್ಡೆಯನ್ನು ತೊಗೊಂಡು ನೀವು ಯೂಸ್ ಮಾಡ್ಬೋದು. ನಾನು ಒಂದು 5-6 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಸೊ ಇಬ್ಬರು ಇರೋದ್ರಿಂದ ಸಾಕಾಗುತ್ತೆ. ಹಾಗಾಗಿ 5-6 ಆಲೂಗಡ್ಡೆ ಸಾಕು. ನೀವು ಎಷ್ಟು ತೊಗೊತಿರೋ ನೋಡಿ ತೊಗೊಳ್ಳಿ. ಇವಾಗ ಫಸ್ಟು ಆಲೂಗಡ್ಡೆಯ ಸಿಪ್ಪೆಯನ್ನು ಹೆರಿಬೇಕು. ಯಾಕೆ ಅಂದರೆ ಸಿಪ್ಪೆಯನ್ನು ಹೆರಿಯೋದು ಕೆಲವರು ಹಂಗೆ ಹೆಚ್ಚಿ ಮಾಡ್ತಾರೆ. ಬಟ್ ನಾನು ಆಲೂಗಡ್ಡೆನ ಚೆನ್ನಾಗಿ ಸಿಪ್ಪೆಯನ್ನು ಸುಲ್ಕೋಬೇಕು, ಆಮೇಲೆ ಮಾಡ್ಕೋಬೇಕು. ಆಲೂಗಡ್ಡೆನ ಸಿಪ್ಪೆ ಏಕೆಂದರೆ ತುಂಬ ಕೊಳೆ ಇರುತ್ತೆ, ಅದರಲ್ಲಿ ಡಸ್ಟ್ ಇರುತ್ತೆ. ಹಾಗಾಗಿ ನಾವು ಆಲೂಗಡ್ಡೆಯನ್ನು ಸಿಪ್ಪೆಯನ್ನು ಸುಲ್ಕೋಬೇಕಾಗತ್ತೆ. ಆಮೇಲೆ ನಾವು ಸ್ಟಾರ್ಟ್ ಮಾಡಬೇಕಾಗತ್ತೆ. ನಿಮ್ಮ ಅನುಕೂಲ, ಬಟ್ ಆಲೂಗಡ್ಡೆಯನ್ನು ಸಿಪ್ಪೆಯನ್ನು ತೆಗೋದ್ರಿಂದ ನಿಮ್ಮ ದೇಹಕ್ಕೆ ಎಲ್ಲದಕ್ಕೂ ಕೂಡ ಒಳ್ಳೆಯದು. ಕೆಲವೊಂದು ಐಟಮ್ಗಳನ್ನು ಸಿಪ್ಪೆಯನ್ನು ತೆಗಿಲಿತಿ ನಾವು ತಿನ್ನಬೇಕು, ಅದು ಕೂಡ ಒಳ್ಳೆಯದಾಗತ್ತೆ. ಸಿಪ್ಪೆಯನ್ನು ತೆಗೆದು ತಿನ್ನೋದು ಅದು ಕೂಡ ಕೆಲವೊಂದು ಐಟಮನ್ನು ತೆಗಿಬೇಕಾಗತ್ತೆ. ಅದೇ ಥರ ನಾನು ಮಾಡ್ತಾಯಿದ್ದೀನಿ. ತುಂಬ ನಿಧಾನವಾಗಿ ಆಗುತ್ತೆ. ಬಟ್ ಏರ್ ಫ್ರೈಯರಲ್ಲಿ ನನಗೇನು ಗೊತ್ತಾ ತುಂಬ ಯೂಸ್ ಆಗಿರೋದು, ಏರ್ ಫ್ರೈ ತೊಗೊಂಡು ತುಂಬ ಖುಷಿ ಆಗ್ತಿದೆ, ತುಂಬ ಹೆಲ್ಪ್ ಆಗ್ತಾಯಿದೆ. ಏನಕ್ಕೆ ಅಂದರೆ ಜಾಸ್ತಿ ಆಯಿಲನ್ನು ಯೂಸ್ ಮಾಡೋಂಗಿಲ್ಲ. ನಾವು ಇದರಲ್ಲಿ ಮಾಮೂಲಿ ಮಾಡ್ಕೋಬೇಕು ಅಂದರೆ ಫ್ರೆಂಚ್ ಫ್ರೈಸನ್ನು ಆಯಿಲನ್ನು ಚೆನ್ನಾಗಿ ಆಯಿಲಲ್ಲಿ ಕರಿತಾ ಇದ್ವಿ. ಬಟ್ ಇದು ಹಾಗಲ್ಲ, ಜಸ್ಟು ಒಂದು ಸ್ವಲ್ಪ ಆಯಿಲನ್ನು ಹಾಕಬೇಕು. ಸ್ವಲ್ಪ ಆಯಿಲನ್ನು ಹಾಕಿ ನಾವು ಏರ್ ಫ್ರೈಯರಲ್ಲಿ ನಾವು ಮಾಡ್ಕೋಬೋದು, ಸಖತ್ತಾಗಿ ಬರುತ್ತೆ. ಸೊ ಅದೇ ಥರ ನಾನು ಕೂಡ ಮಾಡಿಕೊಂಡೆ. ನೋಡಿ ಈ ಥರ ಹೆರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಲೇಟ್ ಆಗ್ತಾ ಇದೆ, ಹೆರ್ಕೊಳೋದು ಎಲ್ಲ ಲೇಟ್ ಆಗುತ್ತೆ. ಬಟ್ ನೀವು ಮಾಡಬೇಕು ಅಂದರೆ ತುಂಬ ಸ್ಪೀಡಾಗಿ ಆಗುತ್ತೆ. ಇದು ನನಗಂತೂ ತುಂಬ ಸ್ಪೀಡಾಗಾಯಿತು. ಇವಾಗ ಅಷ್ಟು ಆಲೂಗಡ್ಡೆಯನ್ನು ಹೆರ್ಕೊಂಡಿದ್ದೀನಿ, ಎಲ್ಲ ಆಯಿತು. ಇದನ್ನು ನಾವು ಫಸ್ಟು ಹೆಚ್ಕೊಳ್ತೀನಿ. ಹೆಚ್ಕೊಂಡು ಆದಮೇಲೆ ನಾನು ಅದನ್ನು ತೊಳ್ಕೊಳ್ತೀನಿ, ಓಕೆನಾ. ಹೆಚ್ಕೊಂಡಾದಮೇಲೆ ಚೆನ್ನಾಗಿ ತೊಳ್ಕೊಬೇಕು, ಯಾಕೆಂದರೆ ಅದರಲ್ಲಿ ಕೊಳೆ ಡಸ್ಟು ಎಲ್ಲ ಇರುತ್ತೆ. ಸಿಪ್ಪೆ ತೆಗೆದ್ರೆ ಒಳಗಡೆ ಏನೂ ಇರಲ್ಲ ಅಂತ ಅಂದ್ಕೋಬೇಡಿ, ಬಟ್ ಚೆನ್ನಾಗಿ ಹೆಚ್ಕೊಳ್ಳಿ, ಆಯಿತಾ. ಇದನ್ನು ಸ್ಲೈಸ್ ಥರ ಸಣ್ಣಕ್ಕೆ ದಪ್ಪಕ್ಕೆ, ಜಾಸ್ತಿ ದಪ್ಪ ಇರ್ಬಾರ್ದು, ಜಾಸ್ತಿ ತಳ್ಳಗೆ ಇರಬಾರ್ದು, ಆ ಥರ ಚೆಂದ ಕರೆಕ್ಟಾಗಿ ಹೆಚ್ಕೋಬೇಕು. ಇಲ್ಲಾಂದರೆ ಏನಾಗ್ಬಿಡುತ್ತೆ, ಚೆನ್ನಾಗಿ ಬೇಯಲ್ಲ. ನೀವು ಸ್ವಲ್ಪ ಕಡಿಮೆ ಸ್ಲೈಸ್ ಅಂದರೆ ಸ್ಲೈಸ್ ಥರ ಉದ್ದ ಹೆಚ್ಚಿದರೆ ನೀವು ಇನ್ನೂ ಚೆನ್ನಾಗಿ ಬೇಯುತ್ತೆ. ನೀವು ನಿಧಾನ ಮಾಡಿ ಇದರಷ್ಟು ಅಷ್ಟು ಚೆನ್ನಾಗಿ ಬೇಯಲ್ಲ ಅದು. ಅದಕ್ಕೋಸ್ಕರ ಹೇಳ್ತಾ ಇರೋದು. ನಾನು ಅಷ್ಟು ಆಲೂಗಡ್ಡೆಯನ್ನು ನಾನಿವಾಗ ಹೆಚ್ಕೊಳ್ತಾ ಇದ್ದೀನಿ. ಹೆಚ್ಕೊಂಡು ನಂತರ ಇದನ್ನು ಚೆನ್ನಾಗಿ ಜಾಲ್ರಿ ಥರ ಇರುತ್ತೆ, ಅದರಲ್ಲಿ ನಾನು ಚೆನ್ನಾಗಿ ತೊಳ್ಕೊಂಡೆ. ನೋಡಿ ಇವಾಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಸ್ಲೈಸಲ್ಲಿ ಮಾಡ್ಕೋಬೇಕು. ಆವಾಗ ಆಲೂಗಡ್ಡೆ ಸಖತ್ತಾಗಿ ಫ್ರೆಂಚ್ ಫ್ರೈಸ್ ರೆಡಿ ಆಗುತ್ತೆ. ಇವಾಗ ಸ್ವಲ್ಪ ಖಾರ ಪುಡಿ ಮತ್ತು ಅದಕ್ಕೆ ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಿ ಚೆಂದ ಕಲಗಿಸ್ಬೇಕು. ನಾನು ಉಪ್ಪನ್ನು ಹಾಕ್ತೀನಿ. ಉಪ್ಪು, ಖಾರ ಪುಡಿ, ಸ್ವಲ್ಪ ಅದಕ್ಕೆ ಆಯಿಲನ್ನು ಹಾಕಬೇಕು. ನಾವು ಡಿಪ್ ಮಾಡಿ ಕರಿತೇವಲ್ಲ, ಅದಕ್ಕಿಂತ ಇದು ಬೆಸ್ಟು, ತುಂಬ ಒಳ್ಳೆಯದು. ನಾನು ಡಿಪ್ಪು ಮಾಡಿ ನೋಡಿ ಇವಾಗ ಸ್ವಲ್ಪ ಎಣ್ಣೆಯನ್ನು ಹಾಕ್ತೇನೆ. ನೋಡಿ ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಚೆಂದ ಕೈಯಾಡ್ತೇನೆ. ಅಂದರೆ ಜಾಸ್ತಿ ಅದಕ್ಕೆ ಭಾರ ಹಾಕಿಬಿಟ್ಟು ನಾವು ಕೈಯಾಡಬಾರ್ದು, ಮುರ್ಕೊಂಡು ಹೋಗ್ಬಿಡುತ್ತೆ. ಹಂಗೆ ಚೆಂದ ಕೈಯಾಡಬೇಕು ಸಾಕು, ಇಲ್ಲಾಂದರೆ ಅದು ಹಾಳಾಗ್ಬಿಡುತ್ತೆ. ನೋಡಿ ಈ ಥರ ಕಲರ್ ಆಗಿದೆ. ಇದನ್ನು ನಾನು ಏರ್ ಫ್ರೈಯರಲ್ಲಿ ಹಾಕಿದರೆ ಯಾವ ಥರ ಆಗುತ್ತೆ ಅಂತ ನಾನಿವಾಗ ತೋರಿಸ್ತೇನೆ. ಬನ್ನಿ, ಇವಾಗ ನಾನು ಏರ್ ಫ್ರೈಯರನ್ನು ಆನ್ ಮಾಡ್ಕೊಂಡಿದ್ದೀನಿ. ಆನ್ ಮಾಡ್ಕೊಂಡು ಇವಾಗ ತೋರಿಸ್ತೇನೆ. ನೋಡಿ ಈ ಥರ ಇದೆ. ಇದಕ್ಕೆ ನಾನು ಸ್ವಲ್ಪ ಆಲೂಗಡ್ಡೆ ಅಂದರೆ ಡೈರೆಕ್ಟ್ ಇದನ್ನೇ ಇಟ್ಟರೆ ಏನಾಗುತ್ತೆ, ಹೆಂಗೆ ಬರುತ್ತೆ ಏನೋ ಗೊತ್ತಿಲ್ಲ, ಬಟ್ ನಾನು ಇದಕ್ಕೆ ಹಾಕ್ತೇನೆ. ಈ ಥರ ಹಾಕೋದ್ರಿಂದ ಚೆನ್ನಾಗಿ ಬೇಯುತ್ತೆ ಅದು, ಇಲ್ಲ ಅಂದರೆ ಬೇಯಲ್ಲ. ಅದಕ್ಕೋಸ್ಕರ ನಾನು ಡೈರೆಕ್ಟ್ ಇದಕ್ಕೆ ಹಾಕ್ತೇನೆ. ನೋಡಿ ಈ ಥರ ಹಾಕಿ ಆದ ಮೇಲೆ ಇದನ್ನು ನಾನು ಸ್ವಲ್ಪ ನೋಡಿ ತೋರಿಸ್ತೇನೆ. ಈ ಥರ ಬಂದಿದೆ. ಇದನ್ನು ಕ್ಲೋಸ್ ಮಾಡಿ ನೋಡಿ ಇದನ್ನು ಆನ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಆನ್ ಆಗಿಬಿಡುತ್ತೆ. ಆನ್ ಆದಮೇಲೆ ನಾನು ಇವಾಗ ಅಲ್ಲಿ ಆಪ್ಷನ್ಸ್ ಕೊಟ್ಟಿರ್ತಾರೆ, ಫ್ರೆಂಚ್ ಫ್ರೈಸು ಯಾವುದಕ್ಕೆ ನಿಮ್ಗೆ ಏನು ಮಾಡ್ಕೊಳ್ತಾ ಇದ್ದೀರಾ, ಕೇಕ್ ಮಾಡಿಕೊಂಡ್ರೆ ಕೇಕು, ಫ್ರೆಂಚ್ ಫ್ರೈಸು, ಅಥವಾ ಹಂಗೆ ಫ್ರೈ ಮಾಡ್ಕೊಂಡು ತಿನ್ನೋದು, ಯಾವುದು ತರಕಾರಿನ ಎಲ್ಲ ತೋರಿಸುತ್ತೆ. ಅದಕ್ಕೋಸ್ಕರ ನಾನು ಇವಾಗ ಹಾಕಿದ್ದೇನೆ. ಇವಾಗ ನಾನು ಫ್ರೆಂಚ್ ಫ್ರೈಸ್ಗೆ ಇಟ್ಟಿದ್ದೀನಿ, ಓಕೆನಾ.
ಫ್ರೆಂಚ್ ಫ್ರೈಸ್ಗೆ ಇಟ್ಟಿರೋದ್ರಿಂದ 15-14 ನಿಮಿಷಕ್ಕೆ ಇಲ್ಲಿ ತೋರಿಸುತ್ತೆ ಫ್ರೆಂಚ್ ಫ್ರೈಸ್ ಬೇಕಾ, ಪಿಜ್ಜಾ ಬೇಕಾ, ಏನೇನು ಬೇಕು ಎಲ್ಲದನ್ನು ಇಲ್ಲಿ ತೋರಿಸುತ್ತೆ. ಸೊ ಅದ್ರ ಪ್ರಕಾರ ನಾವು ಇಟ್ಟರೆ ಆಯಿತು. ಇವಾಗ ಫ್ರೆಂಚ್ ಫ್ರೈಸ್ ಇಟ್ಟಿದ್ದೀನಿ, ನಾನು ಮಾಡ್ತಾ ಇರೋ ಫ್ರೆಂಚ್ ಫ್ರೈಸ್ ಆಗಿರೋದ್ರಿಂದ ಫ್ರೆಂಚ್ ಫ್ರೈಸ್ ಇಟ್ಟಿದ್ದೀನಿ. ಸೊ ಯಾವ ಥರ ಬರುತ್ತೆ ನೋಡುವ. ಇವಾಗ ಬನ್ನಿ ನೋಡೋಣ ಯಾವ ಥರ ಬಂದಿದೆ ಅಂತ. ಇವಾಗ ಅದನ್ನು ಆಫ್ ಮಾಡಿಬಿಟ್ಟು ನಾನು ಮಾಡ್ತೇನೆ. ಸೊ ಈಗ ನೋಡಿ ಸಖತ್ತಾಗಿ ಬಂದಿದೆ. ಯಾವ ಥರ ಇದೆ ಅಂತಂದರೆ ರಿಯಲಾಗಿ ನಾವು ಅಂಗಡಿಯಲ್ಲಿ ತೊಗೊಂಬಂದ್ರೆ ಯಾವ ಥರ ಇರುತ್ತೋ ಆ ಥರನೇ ಇದೆ. ಇದಕ್ಕೆ ಅಂಗಡಿಯಲ್ಲಿ ಹೋಗಿ ನೋಡಬೇಕು ಅಂದರೆ ಒಂದು 80 ರೂಪಾಯಿಂದ 100 ರೂಪಾಯಿ ಇರುತ್ತೆ ಅಂಗಡಿಯಲ್ಲಿ. ಸೊ ನಮ್ಮ ಮನೇಲೇ ಮಾಡ್ಕೊಂಡು ತಿನ್ನೋದು ಬೆಟರ್ ಅಲ್ವಾ? 3,500-4,000 ರೂಪಾಯಿ ಕೊಟ್ಟು ಏರ್ ಫ್ಲೇಯರ್ ತೊಗೊಂಡು ಸೊ ನಮ್ಮ ಮನೆಯಲ್ಲೇ ಎನಿ ಟೈಮ್ ಮಾಡ್ಕೊತಾ ಇರ್ಬೋದು, ರಫ್ ಯೂಸ್ ಮಾಡ್ಬೋದು. ಸೊ ನನಗಂತೂ ತುಂಬ ಇಷ್ಟ ಆಗಿದೆ ಏರ್ ಫ್ರೈ ತೊಗೊಂಡು, ನನಗೆ ತುಂಬ ಖುಷಿಯಾಗಿದೆ. ನಿಜವಾಗ್ಲೂ ಅಂಗಡಿಯಲ್ಲೇ ತಿನ್ನೋ ಥರ ಫ್ರೆಂಚ್ ಫ್ರೈಸ್ ರೆಡಿಯಾಗಿದೆ. ಓಕೆನಾ ಫ್ರೆಂಡ್ಸ್? ಫೈನಲಿ ಅದಕ್ಕೆ ಟೊಮೊಟೊ ಸಾಸನ್ನು ಹಾಕಿ ನಾನು ಇವಾಗ ಈ ಥರ ರೆಡಿ ಮಾಡಿದ್ದೇನೆ. ಅಂಗಡಿಯಲ್ಲೇ ತಿನ್ನೋ ಥರ ನನಗೆ ಅನಿಸ್ಬೇಕು ಅಂತ ಹೇಳ್ಬಿಟ್ಟು ಈ ಥರ ಹಾಕ್ಕೊಂಡು ನಾನು ತಿಂತೇನೆ. ಆಲ್ಮೋಸ್ಟ್ ನನಗೆ ಫೇವ್ರೆಟ್ ಅಂದರೆ ಫ್ರೆಂಚ್ ಫ್ರೈಸ್ ಆಗಿದೆ ಇವತ್ತಿನ ರೆಸಿಪಿಯಲ್ಲಿ.